ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದಂತಹ A1 ಪವಿತ್ರ ಗೌಡಗೆ 20 ದಿನಗಳ ಕಾಲ ಜಾಮೀನು ಕೋರಿ ಹೈಕೋರ್ಟ್ ಅರ್ಜಿಯನ್ನ ಹಾಕಿತ್ತು. ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಹಿರಿಯ ವಕೀಲ ಬಾಲನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ್ದಂತಹ ಪವಿತ್ರ ಗೌಡ ಇಂದು ಮಧ್ಯಾಹ್ನ 3:30ಕ್ಕೆ ಪವಿತ್ರ ಗೌಡ ಬೇಲ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನ್ಯಾಯಾಧೀಶರಾದಂತಹ ನಾಗಪ್ರಸನ್ನ ಪೀಠದಿಂದ ಅರ್ಜಿ ವಿಚಾರಣೆ ಸೆಷನ್ಸ್ ಕೋರ್ಟ್ನಲ್ಲಿ ಮಗಳ ಬೋರ್ಡ್ ಎಕ್ಸಾಮ್ಸ್ ಇದೆ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಪವಿತ್ರ ಗೌಡಿ ಅರ್ಜಿ ವಜಾಗೊಳಿಸಿದ್ದಂತಹ 57ನೇ CCH ಕೋರ್ಟ್ ಇದೀಗ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ಪವಿತ್ರ ಗೌಡ ಪರ ವಕೀಲರು ಈಗ ಮಾತನಾಡೋದಕ್ಕೆ ಮುಂದಾಗಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವು ಅವರು ಸಂಪರ್ಕಕ್ಕೆ. ಶಿವು, ಈಗ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಿತ್ತು. ಈಗ ಸಂಬಂಧಪಟ್ಟಂತೆ ಈಗ ಪವಿತ್ರ ಗೌಡ ಏನು ಜಾಮೀನ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಂದು ಮಗಳ ಎಕ್ಸಾಮ್ಸ್ ಇದೆ ಅನ್ನೋ ಕಾರಣಕ್ಕೆ ಅರ್ಜಿಯನ್ನ ಹಾಕಿದ್ದಾರೆ. ಯಾವ ಕಾರಣಕ್ಕೆ ಈಗ ಕೋರ್ಟ್ ಏನಾದರೂ ಅರ್ಜಿ ವಜಾಗೊಳಿಸಿದ್ಯಾ, ಏನಾಗಿದೆ, ಏನ್ ಕತೆ, ಅದಕ್ಕೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಇಂತರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ತನ್ನ ಮಗಳಿಗೆ ಎಕ್ಸಾಮ್ಸ್ ಇದೆ, ಬೋರ್ಡ್ ಎಕ್ಸಾಮ್ಸ್ ಇದೆ, 20 ದಿನಗಳ ಕಾಲ ನನಗೆ ಇದು ಬೇಕು, ಜಾಮೀನು ಕೊಡಿ ಅನ್ನುವಂಥದ್ದನ್ನ ಲೋಯರ್ ಕೋರ್ಟ್ ಅಲ್ಲಿ ಕೇಳ್ಕೊಂಡಿದ್ರು. ಲೋಯರ್ ಕೋರ್ಟ್ ಅದನ್ನ ವಜಾ ಕೂಡ ಮಾಡಿತ್ತು, ಜಾಮೀನು ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ. ಆ ನಂತರದಲ್ಲಿ ಹೈಕೋರ್ಟ್ಗೆ ಹಾಕೊಂಡಿತ್ತಂಥದ್ದು. ಹೈಕೋರ್ಟ್ ನಲ್ಲಿ ಕೂಡ ಇವತ್ತು 3:30ವರೆಗೆ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಈ ವೇಳೆಯಲ್ಲಿ ಏನು ಬಾಲನ್ ಅವರು ಪವಿತ್ರ ಗೌಡ ಪರವಾಗಿ ಹಾಜರಾಗ್ತಾರೆ. ಅವರು ವಾದ ಮಾಡ್ತಾರಾ ಅಥವಾ ಅರ್ಜಿ ಏನಾದ್ರೂ ಹಿಂಪಡಿತಾರ ಅನ್ನುವಂಥದ್ದು ಕೂಡ ಕುತೂಹಲ. ಯಾಕೆಂತ ಹೇಳಿದ್ರೆ ಈಗಾಗ್ಲೇನೆ ಬೋರ್ಡ್ ಎಕ್ಸಾಮ್ಸ್ ಎಲ್ಲ ಆಗೋಗಿದೆ. ಯಾವಾಗ ಕೆಳ ನ್ಯಾಯಾಲಯ ಇವನ್ನ ಅರ್ಜಿ ವಜಾ ಮಾಡ್ತೋ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ನಲ್ಲಿ ಇವತ್ತು ನಿಗದಿಯಾಗಿತ್ತು ವಿಚಾರಣೆ. ಇವತ್ತು ನಿಗದಿಯಾಗಿರೋದ್ರಿಂದಾಗಿ ಇವತ್ತು ಅವರ ಒಂದು ಲೋಕೋ ಸ್ಟ್ಯಾಂಡಿ ಏನಿರುತ್ತೆ, ಸೊ ಅವ್ರು ಈಗಾಗಲೇ ಕಾರಣ ಕೊಟ್ಟು ಕೇಳಿರುವಂತಹ ಜಾಮೀನೇನಿದೆ, ಆ ಕಾರಣಕ್ಕೆ ಈಗ ಏನು ಬೋರ್ಡ್ ಎಕ್ಸಾಮ್ಸ್ ಆಗೋಗಿರೋದ್ರಿಂದಾಗಿ ಈ ಅರ್ಜಿ ವಿಚಾರಣೆ ಬಹುತೇಕವಾಗಿ ಏನು ಆಗೋದಿಲ್ಲ ಅಂತೇಳಿ ಮೂಲಗಳಿಂದ ಬರ್ತಾ ಇರುವಂತ ಮಾಹಿತಿಗಳು. ಅಂದ್ರೆ ಭಾಗಶಃ ನಮ್ಗೆ ಈಗ ಆ ಒಂದು ಕಾರಣಕ್ಕಾಗಿ ಏನ್ ನಾವು ಅರ್ಜಿ ಹಾಕೊಂಡಿದ್ವಿ, ಆ ಅರ್ಜಿಯ ಕಾರಣ ಇವಾಗ ಇಲ್ಲದೆ ಇರೋದ್ರಿಂದ ಪವಿತ್ರ ಗೌಡ ಪರವಾಗಿರೋ ವಕೀಲರು ಇವತ್ತು ಆ ಅರ್ಜಿನ ವಾಪಸ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಬೇರೆ ಇನ್ನೇನಾದ್ರೂ ಕಾರಣವನ್ನ ಕೊಟ್ಟು ಅವರ ಜಾಮೀನಿಗೆ ವಾದವನ್ನ ಮಂಡಿಸ್ತಾರ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಇಂಚರ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಏನು A1 ಪವಿತ್ರ ಗೌಡ ಈಗ 20 ದಿನಗಳ ಕಾಲ ಜಾಮೀನು ಅರ್ಜಿಯನ್ನು ಹಾಕಿದ್ರು ಹೈಕೋರ್ಟ್ಗೆ. ಅದಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನನ್ನು ಘೋಷಣೆ ಮಾಡೋದಕ್ಕೆ ಅಂತೇಳಿ ಈಗ ಕೇಳ್ಕೊಂಡಿದ್ರು ವಕೀಲರ ಪರವಾಗಿ. ಆದರೆ ಈಗ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂತಹ ಪವಿತ್ರ ಗೌಡ ಮಗಳ ಒಂದು ಏನು ಎಕ್ಸಾಮ್ಸ್ ಇದೆ, ಬೋರ್ಡ್ ಎಕ್ಸಾಮ್, ಅದಕ್ಕೆ ಸಂಬಂಧಪಟ್ಟಂತೆ ಈಗ ನನಗೆ ಒಂದು 20 ದಿವಸ ಮಧ್ಯಂತರ ಬೇಕು ಅಂಥೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಹೈಕೋರ್ಟ್ಗೆ.